ನಾವಿಬ್ರು ಸೇರಿ ಅಂದ್ರೆ ಏನೋ ಒಂದ್ ಮಾಡ್ತಿರ್ತೀವಿ ನೋಡ್ರಿ ತಿರುಗ್ತಾ ಇದಾರೆ. ಚೆನ್ನಾಗ್ ಕಾಣಕತ್ತದ. ಗದ್ದಿ ಒಳಗ್ ಬಂದ್ ಕುಂತ್ಕೊಂಡಿವಿ. ಹೆವಿ ಬಿಸ್ಲೈತಿ ಆದ್ರೆ ಪಾಪ ನೋಡ್ರಿ ಫುಲ್ ಹೆಲ್ಪರ್ ಆಗ್ಬಿಟ್ಟ ನೀವ ನಮ್ಗ. ಐ ಲವ್ ಯು. ಬಾಯ್ ಬಾಯ್ ಜಾನು. ಬಾಯ್. ಓಕೆ ಓಕೆ. ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ, ನಿನ್ನ ನನ್ನ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾವಿಬ್ರು ಸೇರಿ ಅಂದ್ರೆ ಏನೋ ಒಂದು ಮಾಡ್ತಿರ್ತೀವಿ ಅಂತ ಹೇಳಿ ಇವತ್ತು ಟ್ರಾನ್ಸಾಕ್ಷನ್ ವಿಡಿಯೋ ಮಾಡೋಣ ಅಂತ ಒಟ್ಟ ಮಾಡಿಲ್ಲಲ್ಲ ಶಾಂತ ನಾವು ಒಂದು ಮಾಡಿಲ್ಲ. ಅದಕ್ಕೋಸ್ಕರ ಈಕಿ ಆಸೆ ರೀ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಡ್ರೀಮು. ಅದಕ್ಕೆ ಇವತ್ತು ನಮ್ಮ ಸಾವಿತ್ರಿನ ಕರ್ಕೊಂಡು ಬಂದಿದ್ದೀವಿ. ಹೆಂಗೆ ಮಾಡ್ತೀವಿ ಅಂತೇಳಿ ಈ ಡ್ರೆಸ್ನಾಗ ಫಸ್ಟ್ ತಿರುಗಿ ಹೊಸ ಸಾರಿ ಹಾಕೊಂಡ್ಬರ್ಬೇಕಂತ ರೇಷ್ಮಂದು ಮತ್ತೆ ಇದು ಜ್ಯೋತಿ ಸಾರಿ ಸೆಲೆಕ್ಟ್ ಮಾಡಿದೀವಿ ಇಬ್ರು. ಹಾಗೆ ವಿಡಿಯೋ ನೋಡ್ತಾ ಇರಿ. ನೋಡ್ರಿ ತಿರುಗ್ತಾ ಇದ್ದಾರೆ. ಇನ್ನೊಂದು ಅದೇ ತಿರುಗದೆ ನಾನು ತಿರುಗ. ಮೂರ್ ನಾಯಿ ಕಾಣ್ತಾ ಇದಾವೆ ಇದ್ರೊಳಗ. ಏನು 3 ನಾಯಿ ಇದಾವೆ ಇಲ್ಲಿ ಗೈಸ್. ಹಾಗೆ ವಿಡಿಯೋ ನೋಡ್ತಾ ಇರಿ. ಇದೇ ಟ್ರಾನ್ಸಾಕ್ಷನ್ ಚೇಂಜ್ ಆಗಿ ಬೇರೆ ಸಾರಿ ಹಾಕೊಂಡ್ ಬರ್ತೀವಿ. ಈವ್ನಿಂಗ್ ಊರಿಗೆ ಹೋಗ್ತಾಳಂತ ಅಷ್ಟರೊಳಗೆ ಏನೇನೋ ಮಾಡ್ತೀವಿ. ಡ್ರೆಸ್ ಒಳಗ್ ಮಾಡ್ಬೇಕು ಅನ್ಕೊಂಡಿ. ಅಪ್ಪಾಜಿ ಹಾಯ್ ಮಾಡ. ಎರಡು ಅಂದಿದ್ವಿ, 3 ಆಗಿಲ್ಲ ನಿಮ್ಮ ಮಗಳ. 2 ಸಾರಿ 1 ಡ್ರೆಸ್. ಅಲ್ಲ 1 ಸೀರೆ 1 ಡ್ರೆಸ್ ಅಂತ ಅಂದಿದ್ವಿ. ಈಗ ಮತ್ತೆ 3 ಸಾರಿ 1 ಡ್ರೆಸ್. 2 ಸಾರಿ 1 ಡ್ರೆಸ್. ಓಕೆ ಗೈಸ್, ಹಾಗೆ ವಿಡಿಯೋ ನೋಡ್ತಾ ಇರಿ. ನೋಡ್ರಿ ನಮ್ಮ ಮಮ್ಮಿ ಅವಲಕ್ಕಿ ಮಾಡಿದಾರ. ಊಟ ಇದು ಟಿಫನ್ ಮಾಡಿ ವಿಡಿಯೋ ಮಾಡಕ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದೀವಿ. ಹಾಯ್ ಮಾಡ. ಚಲೋ ಕಾಣತ್ತಿ. ಹೌದಾ, ಆಮೇಲೆ ತೋರಿಸ್ತೀನಿ ಗೈಸ್. ನೋಡ್ರಿ ಫೈನಲಿ ಹಿಂಗೆ ರೆಡಿ ಆಗಿದ್ದೀವಿ. ಸಿಮಿಲರ್ ಸಾರಿ ಅಂದ್ರೆ ಸೇಮ್ ಕಲರ್ ಇಲ್ಲ, ಬಟ್ ಡಿಸೈನ್ ಸೇಮ್ ಐತಿ. ಬಟ್ ಅಂದ್ರಕಿದ್ ಬ್ಲೌಸ್ ಸ್ವಲ್ಪ ಹೊಲ್ಸಿಲ್ಲ, ಅದಕ್ಕೆ ಹಾಕಿ ಗೋಲ್ಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನಂದು ಅದಕ್ಕೆ ಸ್ಟಿಚ್ ಮಾಡಿಸಿದ್ರ ಇದನ್ನ ಮ್ಯಾಚ್ ಮಾಡಿ. ಅದು ಜ್ಯೋತಿ ಇದು ಗೈಸ್, ಇದು ರೇಷ್ಮಂದ್. ನಾವಿಬ್ರು ನಾವಂದ್ರೆ ಸೇಮ್ ತಗೊಂಡಿದ್ರ ಕಲರ್ ಸೇಮ್ ತಗೊಂಡಿದ್ವಿ, ಬಟ್ ನಾವು ಸೇಮ್ ತಗೊಳ್ಳಿಲ್ಲ. ಬರೀ ಡ್ರೆಸ್ ಅಷ್ಟೇ ತಗೊಂಡಿದ್ವಿ ಈ ಸಲ. ನೆಕ್ಸ್ಟ್ ಟೈಮ್ ಸಾರಿ ತಗೊಳ್ತೀವಿ. ಇವಾಗ ಇದು ಒಂದು ಶೂಟ್ ಮಾಡಿಸಿ ಟ್ರಾನ್ಸಾಕ್ಷನ್ ಮಾಡಿ ನೆಕ್ಸ್ಟ್ ಡ್ರೆಸ್ ಹಾಕೊಳ್ಳೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಟಿಫನ್ ಮಾಡಿ ಫುಲ್ ರೆಡಿಯಾಗಿ ಬಂದೀವಿ. ಈಗ ಫುಲ್ ತೋರಿಸ್ತೀನಿ. ಫುಲ್ ಜೋಶ್ ಒಳಗದೀವಿ. ಹೌದು, ಜೋಶ್ನಾಗದಿ. ಬಿಸಿಲು ರಾವ್ ಐತಿ. ನೀ ಜೋಶ್ನಾಗಿದ್ರೆ ಚೆನ್ನಾಗಿ ಕಾಣುತ್ತೆ. ಓಕೆ ಗೈಸ್, ಹಾಗೆ ವಿಡಿಯೋ ನೋಡ್ತಾ ಇರಿ. ಹಿಂದ್ಗಡೆ ಹೋಗಿ ಒಂದು 5-6 ಸಾಂಗ್ ಸೆಲೆಕ್ಟ್ 5 ಅಂದ್ರೆ ಒಂದು 10 ಮಾಡ್ತೀವಿ. 10 ಮಾಡಿ, ಯಾಕಂದ್ರೆ ನಾವು ಬೇರೆ ಕಡೆ ಇರ್ತೀವಲ್ಲ, ಅದೇ ಬ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ಓಕೆ, ಹಾಗೆ ವಿಡಿಯೋನ ನೋಡ್ತಾ ಇರಿ ಗೈಸ್. ನೋಡ್ರಿ ಇವಾಗಿಲ್ಲೇ ಮತ್ತೆ ಅದ ಪೊಸಿಷನ್ನಾಗ ಬರಕಂತೀವಿ ಮಾಡ್ಬೇಕಂತ. ಹಾಯ್ ಫ್ರೆಂಡ್ಸ್ ಅಂದ್ರೆ ಅದ ಹೇಳಿನಿ, ಬೇರೆ ಹೇಳ್ಬೇಡ. ಮತ್ತೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ನನಗೆ. ನೀ ನನ್ನ ಫ್ರೆಂಡಾಗಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ನೀಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ನೋಡ್ರಿ ಅಕ್ಕ ಬಂದಳ್ರಿ. ಅಕ್ಕ ನಮ್ಮ ಮದಕರಿ ಕಟ್ಟಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ವಿಡಿಯೋ ಮಾಡ್ತೀವಿ, ಹಾಗೆ ನೋಡ್ತಾ ಇರ್ರಿ. ಸೊ ಇನ್ನೊಬ್ರು ಕ್ಯಾಪ್ಚರ್ ಮಾಡೋಕ್ಕಿಲ್ಲ ರೀ. ನಮ್ಮ ಒಬ್ಬಕ್ಕೆ ಬಂದಳ್ರಿ ಸಾವಿತ್ರಿ ಪಾಪ. ಇನ್ನೊಬ್ರು ಇದ್ದಿದ್ರೆ ನಮ್ಮ ಗೋಳಾಟನ ನೋಡ್ರಿ. ಇವಾಗ ಸಾವಿತ್ರಿ ಒಂದು ನಮಗೋಸ್ಕರ ಕಿರೀಟ ಮಾಡ್ತಾವಳೆ. ರಾಣಿ ಕಿರೀಟ, ನ್ಯಾಚುರಲ್ ಕಿರೀಟಲ್ಲಿ ಅದು ಅಲ್ಲ. ಇದು ನೋಡ್ರಿ ನಾವು ನಮ್ದ್ರಾಗದೀವಿ, ಅದು ಕಲ್ಲ ಆರಿಸ್ಕೊಂಡಲ್ಲ ನೋಡ್ರಿ. ನಾವು ನಮ್ದ್ರಾಗದೀವಿ. ಇಲ್ಲಿ ಕಿರೀಟ ಆಕೈತೆ, ಏನಾಕೈತೆ ಹೊಸಾವಿ. ಇವಾಗ ಒಂದೆರಡು ಫ್ರೆಂಡ್ಸ್ ಇವಾಗ ಒಂದು ಕಾಮಿಡಿ ಸೀನ್ ನಡೀತು, ಬಟ್ ಯಾರು ವಿಡಿಯೋ ಕ್ಯಾಪ್ಚರ್. ಹೂವನ ಹಾಕ ತಲೆ ಮೇಲೆ ಅವು ಬಿದ್ದಾವಲ್ರಿ, ಕೇಸರಿ ಕಲರ್. ಅವ್ನ ಹಾಕಂತಂದ್ರ ನನ್ನ ತಲೆ ಹಿಂದೆ ಹೋಗ್ದಾಳ್ರಿ. ಒಂದ್ಸಲ ನನ್ನ ಮಗಕ್ಕೆ ಹೋಗ್ದಾಳ್ರಿ. ಚೆನ್ನಾಗ್ ಕಾಣಕತ್ತದ. ಸೇಮ್ ಅದು ಮುಂದ್ ಹೂ ಬಿದ್ದಂಗ ಆಗೈತಿ ಸಾವು. ಅಕ್ಕ ಹೆಂಗಾದ್ರೂ ಚಲಾಗೈತಿ ಅಂತಾಳ ಬರೀ ಯಾವಾಗ. ಹೌದವ, ನಾನಂದ್ರೆ ಚಲಾಗಿಲ್ಲ ಅಂದ್ಬಿಡ್ತ. ನನಗ್ ಚಲೋ ಕಾಣ್ತದ, ಎಲ್ಲದೂ ಚಲೋ ಕಾಣ್ತದ ನಂಗೆ. ಹಾಗಾದ್ರೆ ನಿಂದು ಒಳ್ಳೆ ಮನಸ್ಸನ, ನಮ್ ಕೆಟ್ಟ ಮನಸ್ಸನ? ಇಲ್ಲ ಹಂಗ ಆತರ ಅಲ್ಲ. ಇವತ್ತು ನೋಡಿದ್ರಿ, ಇವತ್ತ ಊರಿಗೆ ಹೊಂಟಿ. ಇವತ್ತ ನಾವು 1000 ಪ್ಲಾನಿಂಗ್ ಇಟ್ಕೊಂಡಿವಿ.
ನಿನ್ನೆ ಫುಲ್ ಬರೇ ಗಂಗಾವತಿ ಸುತ್ತ ಹಾಕಿವ್ರಿ. ಹ್ಮ್ 9ಕ್ಕೆ ಎದ್ದು 9ಕ್ಕೆ ಎದ್ದೀವಿ. ರೆಡಿಯಾಗಿ ಅದು ಇದು ಮಾಡಿದರಷ್ಟಿಗೆ 12 ಆಗೈತಿ ಈಗ ಟೈಮು. ಟೈಮ್ 12 ಗಂಟೆ ಆಯ್ತು. ಓಕೆ ಗೈಸ್, ಹಾಗೆ ವಿಡಿಯೋ ನೋಡ್ತಾ ಇದ್ರಿ. ಕಿರೀಟ ರೆಡಿ ಆಗುತ್ತಾ ಮತ್ತೆ ವಿಡಿಯೋಸ್ನೆಲ್ಲ ನಮ್ಮ ಶಾಂತಸುಮ ಅಕೌಂಟಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ರಿ. ಈ ಸೀರೆ ಮತ್ತೆ ಲಿಂಕ್ ಹೇಳ್ಬೇಡ್ರಿ, ಇದನ್ನ ನಮ್ಮ ಜ್ಯೋತಿದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಒಂದು ಪೇಜ್ ಇದೆ ನೋಡ್ರಿ, ಆ ಪೇಜಲ್ಲಿ ಇದಾವೆ ಈ ತರ ಸೀರೆಗಳು. ನೋಡ್ರಿ ಇಲ್ಲಿ ಗದ್ದೆ ಒಳಗೆ ಬಂದಿವಿ, ಎಲ್ಲ ಸಾಲಿಲ್ಲ ಅಂತೇಳಿ ಫುಲ್ 12 ಗಂಟೆ ಆಗೈತ್ರಿ. ಬಿಸಿಲೈತಿ ಫುಲ್ ಹೆವಿ. ಪಾಪ ನಮ್ಮ ಸಾವು ಪಡ್ತಾ ಇದ್ದಾರೆ ನಮ್ಮ ವಿಡಿಯೋಸ್ ಮಾಡ್ಸಕ್ಕೆ. ಇದು ನೋಡ್ರಿ ಬರೀ ಟೇಕ್ ತಗೊಂತೈತಿ ಗಾಯ್ಸ್ ಈ ಹುಡುಗಿ. ನಂಗೆ ಕೋಪ ಬರ್ಸ್ತಾ ಇದ್ದಾಳೆ ಅವಾಗಿಂದ. ನಾನೇ ಟೇಕ್ ತಗೊಳಕ್ಕೆ, ನನಗಿನ್ನ ಟೇಕ್ ತಗೊಳಕ್ಕೆ ಈಕಿ. ಫ್ರೆಂಡ್ಸ್, ಇಲ್ಲಿ ಗದ್ದೆ ಒಳಗೆ ಬಂದು ಕುಂತ್ಕೊಂಡಿವಿ. ಹೆವಿ ಬಿಸಿಲೈತಿ, ಅದ್ರಾಗ ಸ್ವಲ್ಪ ಬ್ಲಾಗ್ನಾಗ ತೋರ್ಸಕ್ಕೆ ಟ್ರೈ ಮಾಡಕತ್ತೀವ್ರಿ. ಆಮೇಲೆ ಫುಲ್ ಬಿಸಿಲು ಬರಕೈತಿ, ಫುಲ್ ಸೆಕೆ ಆಗಕಂತೈತಿ. ಅರ್ಶಿ ಕ್ಯಾಮ್ರಾ ಹಿಡಿಯಾಕ ಹುಡುಗನ ಬಿಡವಲ್ರಿ ಸಾವು. ನಿಮ್ಗೆ ಗೋನಾಟ ಕಾಣ್ಸಕಂತ ನಾವು ಸ್ಟಾರ್ ಚಾನ್ ಮಾಡ್ಯಾನ. ನೋಡ್ರಿ ಇಲ್ಲಿ ವಿಡಿಯೋ ಮಾಡ್ಕೊಂಡ್ವಿ. ಫೋಟೋ ಅಷ್ಟು ಸರಿಗೆ ಬರಲಿಲ್ಲ, ಸೊ ಮತ್ತೀಗ ಸ್ಟ್ಯಾಂಡ್ ಇಟ್ಕೊಂಡು ಒಂದೆರಡು ಸಾವಿತ್ರಿ ತೆಗ್ದಿರೋದೇ 100. ಈಗ ಫುಲ್ ಬಿಸ್ಲಾಗ ಮಾಡಿ ಫುಲ್ ಇಯರಿಂಗ್ಸ್ ಎಲ್ಲ ಬಿಚ್ಚಿ ಫುಲ್ ಸಾಕಾಯ್ತು ಗಾಯ್ಸ್. ಇವಾಗ ಇನ್ನೊಂದು ಡ್ರೆಸ್ ಹಾಕೊಂಡು ಮಾಡೋದಿತ್ತು. ಈಕೆ ನೋಡಿದ್ರೆ ಆಕಿದು ಡ್ಯೂಟಿ ಇರುತ್ತೆ ಗಾಯ್ಸ್, ಆಕಿದು ಜಾಬ್ ಮಾಡ್ತಾಳ. ನಾನೇನು ಮನೆಯಾಗ ಇರ್ತೀನಿ. ಈ ಪ್ರೆಗ್ನೆಂಟ್ ಇರೋದಕ್ಕೆ ಇಲ್ಲಿದ್ದೀನಿ, ಇಲ್ಲಾಂದ್ರೆ ನಾನು ಈಗ ಊರಾಗ ಇರ್ತಿದ್ದೆ. ನಾವಿಬ್ರಿಗೂ ಟೈಮೇ ಸಿಗಲ್ಲ. ಆಕಿದು ಜಾಬು, ನಾನು ಹಸ್ಬೆಂಡ್ ಊರು, ಹಂಗಾಗಿರುತ್ತೆ. ಯಾವಾಗ ಮಾಡಿದ್ರು ಗೈಸ್. ನೋಡ್ರಿ ಸಾವಿತ್ರಿ ಅವರು ನಮ್ಮ ಡ್ರೆಸ್ಸಿಗೆ, ಅದು ಅಷ್ಟು ಮಿಷನ್ ಸರಿ ಇಲ್ಲ ಗೈಸ್, ಫುಲ್ ಸ್ಟ್ರಾಕಾಗೊಂಡೈತಿ. ಅದ್ರಾಗ ಹೆಂಗೋ ಕಷ್ಟಪಟ್ಟು ಇದು ಕೊಡ್ತಾವಳೆ. ಇದೇ ಡ್ರೆಸ್ ನೋಡಿ ಗೈಸ್, ಮೊನ್ನೆ ಬ್ಲೌಸ್ ಕಲೆಕ್ಷನ್ ಒಳಗೆ ತೋರಿಸಿದ್ನಲ್ಲ. ಫುಲ್ ಬಿಸಿಲೈತಿ, ಇವಾಗ ವಿಧಿ ಇಲ್ಲ. 3 ಹಾಕ್ಕೋಬೇಕು ಅನ್ಕೊಂಡಿದ್ವಿ, ಆದರೆ 2 ಹಾಕ್ಕೊಳ್ಳೋ ಆಪ್ಷನ್ಸ್ ಬಂದೈತಿ. ಇವಾಗ ಮೇಡಮ್ ಅವ್ರು ಅನ್ಕೊಂತಿದ್ದಾರ, ಇವನು ಕಿಡ್ಲೆ ಮಾಡ್ತಿದ್ದಾನೆ. ಈಗ ಅವೇ ಕ್ಲಿಪ್ಸ್ನ, ಅವೇ ವಿಡಿಯೋಸ್, ಅವೇ ಬೇರೆ ಒಂದು ಸಾಂಗ್ಸ್ ಮಾಡ್ತೀವಿ ಅಷ್ಟೇ. ಫುಲ್ ಬಿಸಿಲಿದೆ ಗಾಯ್ಸ್. ಯಾಕೆ ನೋಡಿದ್ರೆ ಇವತ್ತ ಊರಿಗೆ ಹೊಂಟ್ಬಿಟ್ಟಾಳ. ಅಂದ್ರೆ ಇರ್ತಾ ಇಲ್ಲ, ಹಾಕಿದೆ ಏನೋ ಡ್ಯೂಟಿ ಐತೆ ಅಂತ. ಸಾಕಾಗೈತಿ ಬಿಸಿಲಾಗ. 2 ಡ್ರೆಸ್ ಹಾಕ್ಕೊಂಡು 2 ಹಾಕ್ಕೊಂಡಿವಿ, 3 ಹಾಕ್ಕೊಂಡಿಲ್ಲ, ಇನ್ನು 3 ಹಾಕ್ಕೊಂಡು ಅನ್ಕೊಂಡಿದ್ವಿ. ಊಟ ಮಾಡಿ ಸ್ವಲ್ಪ ಊಟ ಕುಂತೇ ಇಲ್ಲ, ಊಟ ಮಾಡಿ ಮತ್ತೆ ಬಂದೀವಿ. ಇಂಥ ಹಾರ್ಡ್ ವರ್ಕ್ ಜೀವನದಾಗ ಮಾಡಿದ್ರೆ ಸಕ್ಸಸ್ ಹಾಕಿದ್ನಿ ಅನ್ಸುತ್ತ. ನಾನೇನಾರು ಮಾಡ್ಬೇಕಂದ್ರೆ ಮಾಡ್ತೀನಿ ಗಾಯ್ಸ್, ಎಂಥ ಸಿಚುವೇಶನ್ ಇದ್ರೂ ಮಾಡ್ತೀನಿ. ಅದಕ್ಕೆ ಉದಾಹರಣೆ ಈ ಸೆಕೆಂಡ್ ಡ್ರೆಸ್. ಓಕೆ, ಹಾಗೆ ವಿಡಿಯೋನ ನೋಡ್ತಾ ಇರಿ ಗೈಸ್. ನೋಡ್ರಿ ಈಕಿ ಕಾಸ್ಟ್ಯೂಮ್ ಈ ಥರ ಐತಿ. ಚಂದ ಕಾಣಕಂತಿಲ್ಲಿ, ಎಷ್ಟು ಚಂದ ಕಾಣತ್ತೀನಿ ನಿಜ. ನನ್ನ ಸೆಲೆಕ್ಷನ್ ಚಲೋ ಇರುತ್ತಲ್ಲ ಯಾವಾಗಲೂ. ಈಕಿ ಸೆಲೆಕ್ಷನ್ ಅಂತ ಫುಲ್ ಡಬ್ಬ ಗೈಸ್. ನಂಗಂತ್ರ ಒಂಚೂರು ಇಷ್ಟ ಆಗತ್ತಾ, ಸ್ವಲ್ಪ ಕಡಿಮೆ ಅಲ್ಲ. ನನ್ನ ಸೆಲೆಕ್ಷನ್ ನಿಂಗೆ ಇಷ್ಟ ಆಗಿರುತ್ತಿಲ್ಲ? ಹ್ಞೂ ಅನ್ಬೇಡ. ಮತ್ತೆಲ್ಲರ ಯವ್ವ ಹುಡುಗಿಗೆ ಎಷ್ಟು ಎದುರಿಸಿಟ್ಟ ಅವಡ ಅಂತ ಅಂತಾರ ಮೊದಲೇ. ಹೌದಾ? ಎಲ್ಲರ್ಕಿನ್ನ ಸಾವು ಜೊತೆ ಸೆಲೆಕ್ಷನ್ ಚೆನ್ನಾಗಿರುತ್ತೆ. ಹೌದಾ? ಹೌದಾ ಈ ಥ್ಯಾಂಕ್ ಯು. ಓಕೆ ಗೈಸ್, ಈಗ ರೀಲ್ಸ್ ಮಾಡ್ತೀವಿ, ಹಾಗೆ ವಿಡಿಯೋನ ನೋಡ್ತಾ ಇರ್ರಿ. ಇವತ್ತು ಅಕ್ಕ ಬಾಂಡ್ ಅನ್ನಕಂತೀವಿ, ಏನಾಗತ್ತ ಗೊತ್ತಿಲ್ಲ. ಹಾಗೆ ವಿಡಿಯೋನ ನೋಡ್ತಾ ಇರ್ರಿ ಫ್ರೆಂಡ್ಸ್. ಈತ ನಮ್ಮ ಮನೆ ಹತ್ರ ಅದ ನೋಡ್ರಿ, ಶರತ್ ಅಂತ. ಹಾಯ್ ಮಾಡ್ರಿ. ಹಾಯ್. ನೀವು ಎಷ್ಟನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ಆಯ್ತು, ಹೋಗು, ಚೆನ್ನಾಗಿ ಓದು. ಓಕೆ ಗೈಸ್, ನೋಡ್ರಿ ಸ್ಟ್ಯಾಂಡ್ ತೊಗೊಂಬಂದಿದ್ವಿ. ಒಂದು ಸಪ್ರೇಟ್ ಬ್ಲಾಗ್ ಮಾಡಿದ್ದೀವಿ ಗೈಸ್. ನಮ್ಮ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಐತೆ ಅದು ಇದು ಅಂತ ಕೇಳಿದ್ರು. ಇದು ನೋಡ್ರಿ ಪಾಪ ಫುಲ್ ಒಟ್ಟು ಹೋಗಂದ್ರೆ ಹೋಗುವಂತ ಮನೆಗೆ ಕುಂತು ಬಿಟ್ಟಾನ. ಯಾಕೆ ಕಿರಿಕಿರಿ ಮಾಡಿಲ್ಲ ರೀ ಇವ. ಊರಿಗೆ ಹೋಗ್ತಾನಾಗಂದಾಳ ಗಾಯ್ಸ್. ಇರ್ರಿ ಅಂತ ಹೇಳ್ರಿ ಗಾಯ್ಸ್ ನೀವಾದ್ರೆ. ನೀ ಬ್ಲಾಗ್ ಹಾಕಿ ನೀವು ಇರ್ರಿ ಅಂತ ಹೇಳಷ್ಟಿಗೆ ಹಾಕಿ ಹೋಗಿ ಮತ್ತೆ ಅಲ್ಲೇ 2 ದಿನಕ್ಕೆ ಆಗುತ್ತೆ, 3 ದಿನ ಆಗಿರುತ್ತೆ. ಬ್ಲಾಗ್ ಎಲ್ಲ ತಪ್ಪದೆ ನೋಡ್ತಾಳ ಗಾಯ್ಸ್. ನನವಂತ್ರ ನೀಕಿ ಅಲ್ಲೇ ನೋಡ್ತೀನಿ, ಎಲ್ಲ ನೋಡ್ತೀನಿ. ಸ್ಟುಡಿಯೋ ಸುಮ್ಮನೆ ನೋಡ್ಬಿಟ್ಟಿರ್ತೀನಿ ರೀ. ನೆಕ್ಸ್ಟ್ ಎದಕ್ಕೆ ಬರ್ತಿಲ್ಲ ವಾಪಸ್ ಒಳ್ಳೆ ಊರಿಗೆ?
ವಾಪಸ್ ಇವಳ್ದು 8 months ಅಲ್ಲಿ ಇದ್ದಾಗ ಫೋಟೋ ಶೂಟ್ ಇಷ್ಟಪಟ್ಟಾಡ್ರಿ ಅವಳು. ಅವಾಗ ಬಾ ಅಂತೇಳಿ ನೀಗ ಸಿಕ್ಕಿಗೆ ಅವಾಗ ವಿಡಿಯೋಸ್ ಮಾಡಮ್ಮ, ಫೋಟೋಸ್ ತಕೊಳಮ್ಮ. ಅವಾಗ ಈಗಿರೋ ತರ ವಿಡಿಯೋಸ್ ಬರಲ್ಲ, ಅವಾಗ ಬೇರೆ ತರ ವಿಡಿಯೋಸ್ ಬರುತ್ತೆ. ಅವಾಗ ಫುಲ್ ಪ್ರೆಗ್ನೆನ್ಸಿ ವಿಡಿಯೋಸ್ ಬರ್ತಾವೆ. ಸ್ವಲ್ಪ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿವಿ ಯಾವ್ಯಾವ ಥರ ಮಾಡ್ಬೇಕಂತೇಳಿ. ಪಾಪ ನೋಡ್ರಿ ಫುಲ್ ಹೆಲ್ಪರ್ ಆಗ್ಬಿಟ್ಟ ನೀವ ನಮ್ಗೆ. ಅಲ್ಲ ಮನೆಗೆ ಹೋಗಂದ್ರು ಹೋಗವಲ್ಲ, ಈ ಕಡೆ ಮತ್ತೆ ಒಂದಲ್ಲ 2 ಸಲ ಕರೆದು ನಾನು ನೋಡತ್ತ ನೋಡಿ ಇವ್ರು ಬರ್ತಿದ್ದಂಗಿಲ್ಲ ಅಂತ ಅವನಿಗೂ ಗೊತ್ತಾಯ್ತು. ನಮ್ಮ ತಮ್ಮ ಇದ್ದಿದ್ರೆ ಫುಲ್ ಜೋಕ್ ಮಾಡ್ತಿದ್ದ ಗೈಸ್, ನೀವಿಬ್ಬರದ್ದು ಮುಗಿಯಂಗಿಲ್ಲ ಅಂತೇಳಿ. ಇವ್ರಿ ನಮ್ಮ ತಮ್ಮ ಅಂದರೆ ರಂಗು ಅಂತ, ರಂಗನಾಥ್ ಅಂತೇಳಿ. ನಮ್ಗೆ ಹೆಂಗೆ ಹತ್ತಿದ್ನವ ಆತ, ನಿಮ್ಮಿಬ್ಬರದ್ದು ಮುಗಿಯಂಗಿಲ್ಲ, ನಿಮ್ದು ಓವರ್ ಆ್ಯಕ್ಟಿಂಗ್ ಹಂಗೆ ಹಿಂಗೆ ಅಂತೇಳಿ ಕಾಡಿಸ್ತಿರ್ತಿದ್ದ. ಅವ್ರ ಜೊತೆಗೆ ಇವರು ಜ್ಯೋತಿ, ಸಾವು, ವೀರು ಬೇರೆ. ಗೈಸ್ ನೋಡ್ರಿ ನಮ್ಮ ಜಾನು ಹೋಗ್ತೀನಿ ಅಂತೇಳಿ ಆಕಿನ ಬೇಡ, ಲೇಟ್ ಆಗೈತಿ, ಟೈಮ್ ಆಗೈತಿ ಅಂತೇಳಿ ಉಳಿಸ್ಕೊಂಡಿವ್ರಿ. ಮಾರ್ನಿಂಗ್ ಜಲ್ದಿ ಹೊರಡ್ಬೇಕಾಕಿ, ಯಾಕಂದ್ರೆ ಡ್ಯೂಟಿಗೆ ಜಾಯಿನ್ ಆಗ್ಬೇಕಂತ ಮಧ್ಯಾಹ್ನ ಹಾಕಿಸ್ಕೊಂಡಿದ್ದಾಳ. ಹೌದು, ಹಿಂಗೆ ರೆಸ್ಟೇ ಸಿಗಲ್ಲ ಅಲ್ಲೇ. ಮೊನ್ನೆ ಬಂದಾಳಂತ ಗೊತ್ತಿತ್ತು ಅವ್ರಿಗೆ, ಈಗ ವ್ಲಾಗ್ನಾಗ ಗೊತ್ತಾಗಿರುತ್ತೆ ಮೊನ್ನೆ ಬಂದಿರ್ತಿ ಅಂತೇಳಿ. ಓಕೆ, ಈಗ ಹಂಗ ಸುಮ್ಮ ಹೊರಗಡೆ ಹೊಂಟಿದ್ವಿ. ನಾನು, ಶಾಂತ, ಆರುಷ್, ಮದ್ವೆಗೆ ಹೊಂಟಿದಂಗೆ ರೆಡಿ ಈಗ ನೋಡ್ರಿ. ಬ್ಯಾಡ ಅಂದ್ರಿ. ರೇಷ್ಮಾ ಮತ್ತೆ ಸಾವಿತ್ರಿ, ಕೃಷ್ವಿ ಮುಂದೆ ಇದಾರ. ಜ್ಯೋತಿ ಏನೋ ಒಲ್ಲೆ ಅಂದ್ಲ ಗೈಸ್. ಎಷ್ಟು ಖುಷಿಯಾಗಿ ನೋಡ್ರಿ. ಎದಕ್ಕಂತಂದ್ರೆ ಇಲ್ಲಿ ಬ್ಯಾನರ್ ಒಳಗ ವೀರೇಶ ಮತ್ತೆ ಅಪ್ಪಾಜಿ ಫೋಟೋ ಹಾಕಿದಾರ, ಯಾಕಂದ್ರೆ ನಾಳೆ ವಾಲ್ಮೀಕಿ ಜಯಂತಿ ಐತಿ. ಯಾರದ್ರ ಕೃಷ್ವ ಮತ್ತೆ ಮಾಮ ಮತ್ತೆ ನೋಡ್ರಿ ನಮ್ಮ ಅಪ್ಪಾಜಿ ಮತ್ತೆ ವೀರೇಶ ಸಪ್ರೇಟ್ ಒಂದು ಬ್ಲಾಗೆ ಇದು ಒಂದು ಬ್ಯಾನರ್ ಹಾಕಿಸ್ಕೊಂಬಿಟ್ರ. ಆ ಕಡೆ ಇರೋರೆಲ್ಲ ನಮ್ಮ ದೊಡ್ಡಪ್ಪ ಅವ್ರ ಮಕ್ಕಳು, ಈ ಕಡೆ ಅವ್ರದ್ದು. ಹೌದೇ ಫೋಟೋ ಬಾರಿ ಗೈಸ್. ನೋಡ್ರಿ ಆರುಷಿಗೆ ಅವ್ರ ಮಮ್ಮಿ ಒಂದು ಕೊಟ್ಟಾಳ, ಅದಕ್ಕೆ ಅಳಾಕುಂತನ್ರಿ. ಇದು ನೋಡಿ ಹೆಂಗ್ ನೋಡಕ್ ಕುಂತೈತೆ ಆತನ. ಇಲ್ಲೇ ಪಾನಿಪುರಿ ತಿನ್ನಾಕ, ಗೋಬಿ ತಿನ್ನಾಕ ಅಂತ ಬಂದೀವಿ. ಆರುಷಿ ಎದಕ್ಕೆ ಅಳಾಕಂತಿ? ಮಮ್ಮಿ ಬಡ್ಲನ? ಕೃಷಿ ಎದಕ್ಕೆ ಅಳಾಕುಂತಿದ್ನ ಹಾಕಿ? ಅಂತ ಜೋರ್ ಬಾಯಿ ಮಾಡ್ಕೊಂಡ ಅಂತ ನಂಗೆ ಇಷ್ಟೊತ್ತ. ಇವ ನಂಗೆ ಅಷ್ಟು ಪಾನಿಪುರಿ ಇಷ್ಟ ಆಗಲ್ಲ ಫ್ರೆಂಡ್ಸ್, ಸ್ವಲ್ಪ ಗೋಬಿ ಕಚೋರಿ ಇಷ್ಟೇ, ಅದನ್ನು ಅಷ್ಟು ಇಷ್ಟ ಆಗಲ್ಲ. ಗೋಬಿ ಚಲೋ ಐತಾ ಮಗ? ಹಿಂಗ್ ಮಾಡಿ ಚಲೋ ಐತೆನಾ? ಹರ್ಷ ಚಲೋ ಐತೆ ಅಪ್ಪಾಜಿ? ಆತ್ ಮಕ ನೋಡಿ ಹೆಂಗ್ ಮಾಡ್ಯಾನ. ಓಕೆ ಗೈಸ್, ತಿನ್ನೋಣ ಬನ್ನಿ. ಪಾಪ ಬಾ ಹತ್ರ ಅಂತ ಬಾ ಫ್ರೆಂಡ್ಸ್. ಇಲ್ಲೇ ಜ್ಯೂಸ್ ಕುಡಿಯಕಂತ ಬಂದಿದ್ವಿ. ಮುದ್ದಂತ ಮಾಡಪ್ಪ. ಅದು ಬೇಕಿದು ಬೇಕನ್ನಕಂತನ್ರಿ. ಈಕಿ ಅದನ್ನ ನೋಡಿ ಅದು ಬೇಕ. ನೆಕ್ಸ್ಟ್ ನೋಡ್ರಿ, ಇವಾಗ ಆರೆಂಜ್ ಜ್ಯೂಸ್ ಆರ್ಡರ್ ಮಾಡೀವಿ, ಹೆಲ್ದಿ ಆಗಿರುತ್ತೆ ಅಂತ ಹೇಳಿ. ಇವ್ನು ಕೆಟ್ಟ ಮಂಡತನ ಮಾಡಕಂತನ್ರಿ, ಹಟ್ ಮಾರಿ ಸೋಗ್ ಮಾಡಕಂತಾನ. ನನಗೀತ ಪ್ರಪೋಸ್ ಮಾಡ್ತಾನ ಅಂತ ನೋಡ್ರಿ. ಹಾ, ಐ ಲವ್ ಯು, ಐ ಲವ್ ಯು ಮಮ್ಮಿ ಅನ್ನ. ಐ ಲವ್ ಯು ಅರು. ಆಕಿಗೆ ಮಾಡು ಪ್ರಪೋಸ್, ಆಕಿಗೆ ಮಾಡು, ಹಂಗೆ ಮಾಡು ಸೇಮ್. ಮುಂದಕ್ಕೆ ಬಾ, ಮುಂದಕ್ಕ. ಹಾ ಬಾಬಾ. ಸಾವಿತ್ರಿ ಪ್ರಪೋಸ್ ಮಾಡಕಂತಾನ. ಹಬ್ಬ ಆಯ್ತು, ಪ್ರಪೋಸ್ ಮಾಡಿ ಕೊಟ್ಬಿಡ್ಬೇಕು ವಾಪಸ್ ರೋಸ್ನ. ಗೈಸ್ ನೋಡ್ರಿ, ಇವತ್ತು ಶಾಂತ ಬಂದಿದ್ದಲ್ಲ, ಸೊ ಮಧ್ಯಾಹ್ನ ಮಟನ್ ಚಿಕನ್ ಮಾಡಿದ್ವಿ, ಮತ್ತೆ ಉಳಿದೈತಿ ಚಿಕನ್ ಊಟ ಮಾಡಕಂತೀವಿ.
ಗೈಸ್ ನೋಡ್ರಿ ಇದ್ದ ಊರಿಗೆ ಹೊಂಟಾನ ಎಷ್ಟು ಸೋಗ್ ಮಾಡಕಂತಾನ. ಗೈಸ್ ನೋಡ್ರಿ ಇವಾಗ ಊರಿಗೆ ಹೊಂಟಾಳ ಅಕ್ಕ. ಬಾಯ್ ಬಾಯ್ ಜಾನು. ಬಾಯ್. ಮಿಸ್ ಯು. ನೀವು ಒಂದ್ಮೇಲೆ ಮಿಸ್ ಯು ಈಗಿಲ್ಲ. ಬಾಯ್ ಬಾಯ್ ಆರುಷ್. ನೋಡ್ರಿ ಇದು ಕ್ಯೂಟಿ ಪೈ ಊರಿಗೆ ಹೊಂಟೈತಿದ್ದು ಗುಂಡ. ಚೂಸ್ ತೋರ್ಸ ಕೃಷಿ ಆರುಷನಿಂದ. ವಾವ್ ಬ್ಯೂಟಿಫುಲ್. ಇವಾಗ ಓಣ್ಯಾಗ ಹೋಗಿ ಸೋಗ್ ಮಾಡ್ತಾನಂತ್ರಿ. ಹೊಸ ಬ್ಯಾಗ್ ತಗೊಂಡ ಇದನ್ನ ಈಗ ಹಾಕ್ಯಂಡು ಸೋಗ್ ಮಾಡ್ತಾನ್ರಿ ಊರಾಗ ಹೋಗಿ. ಎಷ್ಟ್ ಸ್ಟೈಲ್ ಮಾಡತ್ತ ನೋಡ್ರಿ ಇತ್ತ. ನಮ್ಗ ಅಂತದ್ ನೋ ಅತ್ತ. ಹರ್ಷ ನನ್ ಬಿಟ್ಟು ಹೋಗ್ತೀಯ? ನಾ ಬರ್ಲೆ? ಮತ್ ನಮ್ ಪಾಪು ಐತಲ್ಲ ಮತ್ತೆ. ಪಾಪು ಬಂದ್ಮೇಲೆ ಬರ್ಲೆ? ಹ ಯಾವ ಪಾಪನ್ ಕರ್ಕೊಂಡ್ ಬರ್ಲಿ? ಅಲ್ಲಲ್ಲ ನಂಗೆ ಯಾವ ಪಾಪು ಬರ್ತೈತಿ? ನಿನ್ನಂತದ ನಿನ್ನಂತದ ನೋಡ್ರಿ ಊರಿಗೆ ಹೊಂಟಿದಾಳೆ ಈಕಿ ಅಕ್ಕ ಬಾಂಡ್. ಬಾಯ್ ಅಕ್ಕ ಬಾಯ್ ಅಂತ. ಬಾಯ್ ಹಿಂಗಂತ. ಓಕೆ ಓಕೆ. ಬಾಯ್ ಬಾಯ್ ಆರುಷ್. ಬಾಯ್ 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 ಬಾಯ್. ಏ ಮಮ್ಮಿ